ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. 35ನೇ ದಿನಕ್ಕೆ ಕಾಲಿಟ್ಟಿದೆ ಯುದ್ಧ. ಯಾವುದು? ಅಮೆರಿಕ ಮತ್ತು ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇದೆಯಲ್ಲ ಯುದ್ಧ. ಆ ಯುದ್ಧ 35ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ 34ನೇ ದಿನ ಇದೆಯಲ್ಲ, ಆ 34ನೇ ದಿನ ಒಂದು ಇಂಪಾರ್ಟೆಂಟ್ ಘಟನೆ ನಡೀತು. ಅದೇನು ಅಂದ್ರೆ, ಇರಾನ್ನ ಏರ್ ಸ್ಪೇಸ್ ಅಲ್ಲಿ, ಇರಾನ್ನ ನೆಲದ ಮೇಲೆ ಅಮೆರಿಕದ ಯುದ್ಧ ವಿರಾಮ ಪತನ ಆಯಿತು. ಅದರಲ್ಲಿದ್ದಂತಹ ಇಬ್ಬರು ಯೋಧರಲ್ಲಿ ಒಬ್ಬರನ್ನ ರಕ್ಷಣೆ ಮಾಡೋದಕ್ಕೆ ಮಾತ್ರ ಅಮೆರಿಕಾಗೆ ಸಾಧ್ಯ ಆಗಿದೆ. ಇನ್ನೊಬ್ಬರ ಹುಡುಕಾಟವನ್ನ ಅಮೆರಿಕ ರಕ್ಷಣೆ ಮಾಡೋದಕ್ಕೆ ಹುಡುಕ್ತಾ ಇದೆ. ಇರಾನ್ ಆತನನ್ನ ಬಂಧಿಸೋದಕ್ಕೆ ಹುಡುಕ್ತಾ ಇದೆ ಮತ್ತು ಬಹುಮಾನವನ್ನ ಘೋಷಣೆ ಮಾಡಿದೆ ಇರಾನ್. ಆತನನ್ನ ನೋಡಿದ್ರೆ ಯಾರಾದರೂ ಇರಾನಿನ ಪ್ರಜೆಗಳು ಬಂಧಿಸಿ ಕೊಡಿ, ನಿಮಗೆ ಬಹುಮಾನ ಕೊಡ್ತೀವಿ ಅಂತ. ಅದು ಒಂದು ಕಡೆ. ಅದರ ಬಗ್ಗೆ ವಿವರಗಳನ್ನ ಕೊಡ್ತೀನಿ, ಏನು ಹೇಗೆ ಎತ್ತ ಅಂತ. ಅದರ ಜೊತೆಗೆ ಈ ಹಿಂದೆ 2 ಬಾರಿ ಅಮೆರಿಕನ್ನರನ್ನ ಬಂಧಿಸಿ ಇಟ್ಕೊಂಡಿದ್ರು ಅಥವಾ ಹಾಸ್ಟೇಜ್ ಮಾಡಿ ಇಟ್ಕೊಂಡಿದ್ರು ಇರಾನ್ನವರು. ಆ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಆ 2 ಸಂದರ್ಭಗಳನ್ನ ವಿವರಿಸುವಂತಹ ಪ್ರಯತ್ನವನ್ನು ಸಹ ಈ ವಿಡಿಯೋದಲ್ಲಿ ನಾನು ಮಾಡ್ತೀನಿ. ಸೊ ಮೊದಲಿಗೆ ನಿನ್ನೆ ನಡೆದಂತಹ ಘಟನೆ. ಇರಾನ್ ಪ್ರಕಾರ 2 ಯುದ್ಧ ವಿಮಾನಗಳನ್ನ ನಿನ್ನೆ ಇರಾನ್ನ ಏರ್ ಸ್ಪೇಸ್ ನಲ್ಲಿ ಹೊಡೆದು ಉರುಳಿಸಲಾಗಿದೆ. ಆದರೆ ಅಮೆರಿಕ ಹೇಳ್ತಿದೆ ಒಂದೇ ಯುದ್ಧ ವಿಮಾನ, ಅದನ್ನ ನಾವು ಒಪ್ಕೊಳ್ತೀವಿ. ಅದು F-15E ಫೈಟರ್ ಜೆಟ್. F-15E ಫೈಟರ್ ಜೆಟ್ ನಮ್ದು ಪತನ ಆಗಿದೆ, ನಿಜ. ಸೊ ಹಾಗಾದ್ರೆ ಆ F-15E ಪತನ ಆಯ್ತಲ್ಲ, ಅದರಲ್ಲಿ ಯಾರಿದ್ರು ಅಂದ್ರೆ ಇಬ್ಬರು ವ್ಯಕ್ತಿಗಳಿದ್ರು, ಇಬ್ಬರು ಯೋಧರಿದ್ರು, ಅಮೆರಿಕದ ಸೈನಿಕರು. ಒಬ್ಬ ಪೈಲಟ್, ಇನ್ನೊಬ್ಬ ವೆಪನ್ಸ್ ಸಿಸ್ಟಮ್ ಆಫೀಸರ್. ಅಥವಾ ವೆಪನ್ಸ್ ಅನ್ನ ಅಥವಾ ಶಸ್ತ್ರಾಸ್ತ್ರಗಳನ್ನ ಹಾರಿಸುವಂತಹ ಜವಾಬ್ದಾರಿಯನ್ನ ಹೊತ್ತಿರುವಂತಹ ಇನ್ನೊಬ್ಬ ಯೋಧ. ಅವರಿಬ್ಬರು ಸಹ ಯಾವಾಗ ಮಿಸೈಲು ಅವರ ಫೈಟರ್ ಜೆಟ್ಗೆ ಬಿತ್ತು ಇರಾನ್ ಕಡೆಯಿಂದ, ಇರಾನ್ ಏರ್ ಸ್ಪೇಸ್ ಅಲ್ಲಿ ಇರಬೇಕಾದ್ರೆ ಇಬ್ರು ಇಜೆಕ್ಟ್ ಮಾಡ್ಕೊಂಡಿದ್ದಾರೆ. ಫೈಟರ್ ಜೆಟ್ ಅಲ್ಲಿ ಆ ಫೆಸಿಲಿಟಿ ಇರುತ್ತೆ, ನೀವು ನಿಮ್ಮ ಸೀಟನ್ನ ಒಂದು ಬಟನ್ ಹೊತ್ತಿದ್ರೆ ಸರಕ್ ಅಂತ ಆ ಫ್ಲೈಟ್ ಇಂದ ಆಚೆ ಹೋಗ್ಬಿಡುತ್ತೆ. ಆ ನಂತರ ಅದು ಮೇಲಕ್ಕೆ ಹೋಗಿ ಸ್ವಲ್ಪ, ಆ ನಂತರ ಪ್ಯಾರಾಶೂಟ್ಗಳು ಓಪನ್ ಆಗ್ತವೆ, ನೀಟಾಗಿ ಲ್ಯಾಂಡ್ ಆಗುತ್ತೆ. ಬಟ್ ಇಲ್ಲಿ ಲ್ಯಾಂಡ್ ಆಗೋದೆಲ್ಲಿ? ಇರಾನ್ನ ನೆಲದ ಮೇಲೆ, ಇರಾನ್ನ ಭೂಮಿಯ ಮೇಲೆ ಲ್ಯಾಂಡ್ ಆಗಬೇಕು. ವಿಷಯ ತಿಳಿದ ತಕ್ಷಣನೇ ಹೇಗೋ ಒಬ್ಬ ವ್ಯಕ್ತಿಯನ್ನ, ಅದರಲ್ಲಿ ಯಾರು ವೆಪನ್ಸ್ ಸಿಸ್ಟಮ್ಸ್ ಆಫೀಸರ್ ಅನ್ನ ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ಅಮೆರಿಕ ಸಫಲ ಆಗಿದೆ. ಯಾವುದೋ ಹೆಲಿಕಾಪ್ಟರ್ ಏನೋ ಬಂದಿದೆ, ಅವ್ರಿಗೆ ಹಗ್ಗ ಹಾಕಿ ಇಮಿಡಿಯೇಟ್ ಆಗಿ ಎತ್ಕೊಂಡಿದ್ದಾರೆ, ಏನೋ ಮಾಡಿದ್ದಾರೆ. ಒಬ್ಬನಂತೂ ರಕ್ಷಣೆ ಆಗಿದೆ. ಆದರೆ ಪೈಲಟ್ ಇಲ್ಲಿಯವರೆಗೆ ಎಲ್ಲಿದ್ದಾನೆ ಅನ್ನುವ ಮಾಹಿತಿ ಇಲ್ಲ. ಅಮೆರಿಕಾಗೂ ಇಲ್ಲ, ಇರಾನ್ಗೂ ಇಲ್ಲ. ಇರಾನ್ ಹೇಳ್ತಾ ಇದೆ ನಾವು ಸರ್ಚ್ ಆಪರೇಷನ್ಸ್ ನಡೆಸ್ತಾ ಇದೀವಿ, ಅವನನ್ನ ಬಂಧಿಸೋದಕ್ಕೆ ನೋಡ್ತಾ ಇದ್ದೀವಿ ಅಂತ. ಮತ್ತು ಇರಾನ್ ತನ್ನ ಜನತೆಗೆ ಹೇಳ್ಕೊಂಡಿದೆ, ತನ್ನ ಪ್ರಜೆಗಳಿಗೆ, ಅವನು ಎಲ್ಲಾದರೂ ಕಂಡು ಬಂದ್ರೆ ಅವನನ್ನ ತಕ್ಷಣ ಬಂಧಿಸಿ ಪೊಲೀಸರು ಅಥವಾ IRGCಗೆ ಒಪ್ಪಿಸ್ಬಿಡಿ, ನಿಮಗೆ ನಾವು ಬಹುಮಾನ ಕೊಡ್ತೀವಿ ಅಂತ. ಅಮೆರಿಕ ರಕ್ಷಣೆ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಮಾಡ್ತಾ ಇದೆ. 2 ಹೆಲಿಕಾಪ್ಟರ್ಗಳನ್ನ ಕಳಿಸಿತ್ತು ಅವನ್ನ ಹುಡುಕಾಟ ನಡೆಸೋದಕ್ಕೆ. ಆ 2 ಹೆಲಿಕಾಪ್ಟರ್ಗಳನ್ನ ಇರಾನಿಗಳು ಹೊಡೆದು ಉರುಳಿಸಿದ್ದಾರೆ. ಅದು ಪೊಲೀಸರು, ಇರಾನ್ ಆರ್ಮಿ ಅಲ್ಲ, ಇರಾನ್ ಪೊಲೀಸರೇ ಶೂಟ್ ಮಾಡಿ ಡೌನ್ ಮಾಡಿದ್ದಾರೆ ಅಂತ ಇರಾನ್ ಹೇಳ್ಕೊಳ್ತಿದೆ. ಒಂದು ವಿಡಿಯೋವನ್ನು ಸಹ ಬಿಟ್ಟಿದ್ದಾರೆ. ಹೆಲಿಕಾಪ್ಟರ್ಗಳು ಹೋಗ್ತಾ ಇದ್ದಾವೆ, ಹಾರ್ತಿದ್ದಾವೆ, ಅದರ ಮೇಲೆ ಪೊಲೀಸರು ಬಂದೂಕಿನಿಂದ ಶೂಟ್ ಮಾಡ್ತಾ ಇರುವಂತಹ ವಿಡಿಯೋ ಸಹ ಒಂದು ಬಂದಿದೆ. ಅದರ ನಿಖರತೆಯನ್ನ ಇಲ್ಲಿಯವರೆಗೆ ನಾವು ಕನ್ಫರ್ಮ್ ಮಾಡಕ್ ಸಾಧ್ಯ ಆಗಿಲ್ಲ. ಬಟ್ ಇರಾನ್ ಹೇಳ್ಕೊಂಡಿದ್ದೆ ಆ 2 ಹೆಲಿಕಾಪ್ಟರ್ನ ಹೊಡೆದಾಕಿದ್ದೀವಿ ಅಂತ. ಸೊ ಈಗ ಆ ವ್ಯಕ್ತಿ ಏನಾದರೂ ಸಿಕ್ಕರೆ ಅವನನ್ನ ಬಂಧಿಸೋದು ಗ್ಯಾರಂಟಿ. ಅವನನ್ನ ಒಂದು ಶೀಲ್ಡ್ ಆಗಿ ಇರಾನ್ ಮಾತುಕತೆಗೆ ಬಳಸ್ಕೊಳ್ಳುತ್ತೆ. ಅವನ ಜೀವಕ್ಕೆ ಒಂದು ಬೆಲೆ ಕಟ್ಟುತ್ತೆ, ಅವನ ಬಿಡುಗಡೆಗೆ ಒಂದು ಬೆಲೆ ಕಟ್ಟುತ್ತೆ, ಷರತ್ತುಗಳನ್ನು ಹಾಕುತ್ತೆ, ಏನೇನೋ ಮಾಡುತ್ತೆ ಇರಾನ್. ಸೊ ಅದು ಈಗ ಮುಂದೆ ಆಗಬಹುದಾದಂತಹದ್ದು. ಅಥವಾ ಅಮೆರಿಕ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಗೊತ್ತಿಲ್ಲ. ಯಾಕಂದ್ರೆ ಇಷ್ಟೆಲ್ಲ ಕಾರ್ಯಾಚರಣೆಯ ನಡುವೆ ಇರಾನ್ ಅಲರ್ಟ್ ಆಗಿರ್ಬೇಕಾದ್ರೆ, ನಿನ್ನೆ ಬಿದ್ದ ತಕ್ಷಣನೇ ಒಂದು ಹೆಲಿಕಾಪ್ಟರ್ ಬಂದು ಎತ್ತಿರಬಹುದು ಒಬ್ಬನ್ನ, ಅದು ಸಾಧ್ಯ ಆಗಿರಬಹುದು. ಆದ್ರೆ ಈಗ ಇರಾನ್ ಈ ಸುತ್ತ ಏರಿಯಾ ಅಥವಾ ಬಿದ್ದಿರಬಹುದಾದ ಸ್ಥಳದಿಂದ ಸುಮಾರು ಕಿಲೋಮೀಟರ್ ವರೆಗೆ ಪಹರೆ ಹಾಕಿರುತ್ತೆ, ಆರ್ಮಿನ ಬಿಟ್ಟಿರುತ್ತೆ, IRGCನ ಬಿಟ್ಟಿರುತ್ತೆ, ಪೊಲೀಸ್ನ ಬಿಟ್ಟಿರುತ್ತೆ. ಆ ಮಧ್ಯೆ ಒಬ್ಬ ಪೈಲಟ್ ಅನ್ನ ಅಮೆರಿಕದವರು ಎತ್ಕೊಂಡು ಹೋಗೋದು ಸಾಧ್ಯ ಇದೆಯಾ? ತುಂಬಾ ಕಷ್ಟ ಇದೆ. ವಿ ಡೋಂಟ್ ನೋ. ಬಟ್ ಈಗ ಈ ಘಟನೆ ಹಿನ್ನೆಲೆಯಲ್ಲಿ ಈ ಹಿಂದೆ ಅಮೆರಿಕದ ಪ್ರಜೆಗಳು ಮತ್ತು ಸೇನೆಯನ್ನ 2 ಬಾರಿ ಇರಾನ್ ತನ್ನ ಬಂಧನದಲ್ಲಿ ಇಟ್ಕೊಂಡಿತ್ತು. ಸೊ ಆ 2 ಬಾರಿ ಏನೇನಾಯ್ತು ಅನ್ನೋದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮೊದಲ ಘಟನೆ ನವೆಂಬರ್ 4, 1979ರಲ್ಲಿ ನಡೆದಂತಹದ್ದು. ಆಗ ಅಲ್ಲಿ ಇನ್ನೂ ಕ್ರಾಂತಿ ಆಗಿರಲಿಲ್ಲ ಇರಾನ್ನಲ್ಲಿ. ಶಾ, ಅಲ್ಲಿನ ಶಾ ರಾಜ ನ್ಯೂಯಾರ್ಕ್ಗೆ
ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಅಂತ ಹೋಗಿದ್ರು, ಇರಾನನ್ನ ಆಳ್ತಾ ಇದ್ದಂತಹ ಶಾ. ಆ ಸಂದರ್ಭದಲ್ಲಿ ಅಮೆರಿಕದ ಕೌನ್ಸುಲೇಟ್ ಇತ್ತಲ್ಲ, ರಾಯಭಾರಿ ಕಚೇರಿ ಇತ್ತಲ್ಲ, ಅದನ್ನ ಇರಾನ್ ಸೀಸ್ ಮಾಡ್ಕೊಳ್ತು. ಒಳಗೆ ನುಗ್ಗಿದ್ರು ಬಂಡುಕೋರರು. ಅಲ್ಲಿದ್ದಂತಹ 66 ಜನರನ್ನ, ಅದರಲ್ಲಿ US ಆರ್ಮಿಯವರು ಇದ್ರು, ಸೆಕ್ಯೂರಿಟಿ ಕೊಡೋಕ್ಕಿದ್ದಂತಹ ಆರ್ಮಿಯವರು ಇದ್ರು, ಕೌನ್ಸುಲೇಟ್ ಸ್ಟಾಫ್ ಇದ್ರು, ಅಲ್ಲಿನ ಬೇರೆ ವ್ಯಕ್ತಿಗಳಿದ್ರು, ಎಲ್ಲರೂ ಇದ್ರು. 66 ಜನರನ್ನ ಅವರು ಬಂಧನಕ್ಕೆ ತಗೊಂಡು ಅವರ ಬಂಧನದಲ್ಲಿ ಇಟ್ಕೊಂಡ್ರು. ಅದರಲ್ಲಿ 52 ಜನರನ್ನ 444 ದಿನಗಳವರೆಗೆ ತಮ್ಮ ಬಂಧನದಲ್ಲಿ ಇಟ್ಕೊಂಡಿದ್ರು. 14 ಜನರನ್ನ ಮಾತ್ರ ಮಧ್ಯೆ ಬಿಡುಗಡೆ ಮಾಡಿದ್ರು. ಬಟ್ ಇನ್ನು ಮುಖ್ಯಂತ 52 ಜನರನ್ನ 444 ದಿನಗಳ ಕಾಲ ಬಂಧನದಲ್ಲಿ ಇಟ್ಕೊಂಡಿದ್ರು. ಆ ನಂತರ ಜನವರಿ 20, 1981 ಬಿಡುಗಡೆ ಮಾಡಿದ್ರು. ಅದು ಏನು, ಅಲ್ಲಿ ಅಮೆರಿಕದಲ್ಲಿ ಪ್ರೆಸಿಡೆಂಟ್ ಬದಲಾದ ನಂತರ. ಆಗ ರೇಗನ್ ಅವರು ಪ್ರೆಸಿಡೆಂಟ್ ಆಗಿ ಬಂದು ತಮ್ಮ ಮೊದಲ ಅಧ್ಯಕ್ಷೀಯ ಭಾಷಣ ಮಾಡಿದ್ರು. ಅದಾದ ತಕ್ಷಣನೇ ಇರಾನ್ ಈ ಅಷ್ಟೂ ಜನ 52 ಜನರನ್ನ 444 ದಿನಗಳ ನಂತರ ಬಿಡುಗಡೆ ಮಾಡಿತ್ತು. ಅಲ್ಲಿಯವರೆಗೆ ಇರಾನ್ ಅವರೆಲ್ಲರನ್ನೂ ಸಹ ಜೈಲಲ್ಲಿ ಬಂಧನದಲ್ಲಿ ಇಟ್ಕೊಂಡಿತ್ತು. ಅದು ಒಂದು ಘಟನೆ. ಆದರೆ ಅಲ್ಲಿ ಹೆಚ್ಚಿನ ರೀತಿಯಾದಂತಹ ಏನೇನು ಟಾರ್ಚರ್ ಕೊಟ್ರ, ಏನೇನು ಕೊಟ್ರ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಹೊರಗಡೆ ಬಂದಿಲ್ಲ. ಬಿಡುಗಡೆ ಆದವರು ಸಹ ಬಾಯಿ ಮುಚ್ಕೊಂಡು ಇದ್ರು, ಏನು ಹೇಳಲಿಲ್ಲ. ಅದಕ್ಕೆ ಕಾರಣಗಳು ಇರಬಹುದೇನೋ. ಬಟ್ ಇನ್ನೊಂದು ಘಟನೆ ನಡೆಯುತ್ತೆ. ಜನವರಿ 12, 2016 ಒಂದು ಅಮೆರಿಕದ ನೇವಿ ಬೋಟು, ನೌಕಾದಳದ ಬೋಟು, ಹಡಗು ಬೈ ಮಿಸ್ಟೇಕ್ 1 ನಾಟಿಕಲ್ ಮೈಲಿ ಇರಾನ್ನ ಜಲದ ಒಳಗಡೆ ಬಂದ್ಬಿಡುತ್ತೆ, ಜಲಗಡಿಯ ಒಳಗಡೆ ಬಂದ್ಬಿಡುತ್ತೆ. ತಕ್ಷಣ ಇರಾನ್ನ IRGC ಅವರು ಆ ಬೋಟನ್ನ ಸೀಸ್ ಮಾಡ್ಕೊಂಡ್ಬಿಡ್ತಾರೆ. ಆ ಬೋಟಲ್ಲಿ ಒಟ್ಟಾರೆಯಾಗಿ 10 ಜನ ಇರ್ತಾರೆ. 9 ಪುರುಷ ಯೋಧರು, 1 ಮಹಿಳಾ ಯೋಧರು. ಅಷ್ಟು ಜನರನ್ನ ಬಂಧನಕ್ಕೆ ಒಳಪಡಿಸಿ ಅವರನ್ನ ಬೋಟಿಂದ ಇಳಿಸ್ಕೊಳ್ತಾರೆ. ಯಾವ ರೀತಿ ಇಳಿಸ್ಕೊಳ್ತಾರೆ? ಕೈಗಳನ್ನ ಕಟ್ಟಿ ಹಿಂದ್ಗಡೆ, ತಲೆಗೆ ಹಿಂದ್ಗಡೆ ಇಟ್ಕೊಳ್ಬೇಕು, ಮಂಡಿಯೂರ್ಬೇಕು, ನಾವು ಬರ್ತೀವಿ, ನಿಮ್ಮನ್ನ ಎತ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಹೋದ್ರು. ಆ ನಂತರ ಸ್ವಲ್ಪ ಹೊತ್ತಿನ ನಂತರ ಅವರೆಲ್ಲರೂ ಖುಷಿಯಾಗಿ ಊಟ ಮಾಡುವಂತಹ, ತಿಂಡಿ ತಿನ್ನುವಂತಹ ಫೋಟೋ ವಿಡಿಯೋಗಳನ್ನ ಬಿಡುಗಡೆ ಮಾಡಿದ್ರು ಇರಾನ್ ಅವರು. ಅದು ಸ್ಪಷ್ಟವಾಗಿದೆ, ಇರಾನ್ IRGCನೇ ಹೇಳಿರುತ್ತೆ, ಈ ತರ ಏನಾದ್ರು ಮುಖ ಮಾಡ್ಕೊಂಡು ನಗುತ್ತಾ ನೀವು ಫೋಟೋಗೆ ಪೋಸ್ ಕೊಡ್ಬೇಕು, ಊಟ ಮಾಡ್ತಿರೋ ಹಾಗೆ ಅಥವಾ ತಿಂಡಿ ತಿಂತಾ ಇರೋ ಹಾಗೆ ವಿಡಿಯೋಗೆ ಸಹಕರಿಸ್ಬೇಕು, ಇಲ್ಲಾಂದ್ರೆ ಉಡಾಯಿಸ್ಬಿಡ್ತೀವಿ ಅಂತ ಹೆದರ್ಸಿರುತ್ತೆ. ಅವರು ಸಹ ಏನೋ ಖುಷಿಯಾಗಿದ್ದೀವಿ, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತ ಜಗತ್ತಿಗೆ ಗೊತ್ತಾಗ್ಲಿ ಅಂತ. ಬಟ್ ಅವರ ಬಂಧನ ಆದ 5 ನಿಮಿಷಕ್ಕೆ ಅಂದಿನ ಸೆಕ್ರೆಟರಿ ಆಫ್ ಸ್ಟೇಟ್, ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಜಾನ್ ಕೆರ್ರಿ, ಇರಾನ್ನ ಫಾರಿನ್ ಮಿನಿಸ್ಟರ್ ಮೊಹಮ್ಮದ್ ಜಾವೇದ್ ಜಾರಿಫ್ ಅನ್ನುವಂತಹ ವ್ಯಕ್ತಿಯ ಜೊತೆ ಮಾತಾಡಿ ಅವರು ಬಿಡುಗಡೆಗೆ ಒಪ್ಪಿಗೆಯನ್ನು ಪಡ್ಕೊಂಡಿರ್ತಾರೆ. ಅವರು ಬಿಡುಗಡೆಗೆ ಒಪ್ಪಂದ ಆಗಿದೆ ಅನ್ನುವುದು ಈ ಬಂಧನದಲ್ಲಿದ್ದಂತಹ 10 ಜನ ಯೋಧರಿಗೆ, ಒಂದು ಮಹಿಳಾ ಯೋಧೆಯನ್ನು ಸೇರಿ, ಅವ್ರಿಗೆ ಗೊತ್ತಿರಲ್ಲ. ಇರಾನ್ ಏನು ಹೇಳಿದ್ರು ಅವ್ರು ಮಾಡ್ತಿರ್ತಾರೆ. ಸೊ ಇರಾನ್ ಅವ್ರು ಏನ್ ಮಾಡಿದ್ರು, ಇರಾನ್ IRGC ಅವರು ಅವ್ರ ಕೈಲಿ ವಿಡಿಯೋಗಳನ್ನ ಮಾಡಿಸ್ತಾರೆ. ನಾವು ತಪ್ಪು ಮಾಡಿದ್ದೀವಿ, ತಪ್ಪು ಮಾಡಿ ಇಲ್ಲಿ ಬಂಧನಕ್ಕೆ ಒಳಗಾಗಿದ್ದೀವಿ, ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸ್ಬಿಡಿ ಅಂತ ಮಂಡಿಯೂರಿಗೆ ಕೇಳ್ಕೊಳ್ಳುವಂತಹದ್ದು. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ, ಒಪ್ಪಂದ ಆಲ್ರೆಡಿ ಆಗಿದೆ, ಅವರು ಬಿಡುಗಡೆಗೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ. ಆ ಕೆಲವು ನಿಮಿಷಗಳನ್ನು, ಕೆಲವು ಗಂಟೆಗಳನ್ನು ಸಹ ಇರಾನ್ ಬಳಸ್ಕೊಂಡು ಮಾಡುತ್ತೆ. ಕೇವಲ 15 ಗಂಟೆಗಳಲ್ಲಿ ಈ ಬಂಧನದ ಒಂದು ಇಡೀ ಘಟನೆ ಮುಕ್ತಾಯ ಆಗುತ್ತೆ. ಅಷ್ಟು ಜನರನ್ನ ಬಿಡುಗಡೆ ಮಾಡಿ ಕಳಿಸುತ್ತೆ ಇರಾನ್. ಆದರೆ ಅವರನ್ನ ಬಂಧಿಸಿದ ರೀತಿ, ಅವರನ್ನ ನಡೆಸ್ಕೊಂಡ ರೀತಿ ಮತ್ತು ಆ ರೀತಿ ವಿಡಿಯೋಗಳು, ಖುಷಿಯಾಗಿ ತಿಂಡಿ ತಿನ್ನುವ ರೀತಿಯಲ್ಲಿ ವಿಡಿಯೋಗಳು ಬಿಟ್ಟಿದ್ದು, ನಮ್ಮಿಂದ ತಪ್ಪಾಗಿದೆ ಅನ್ನುವಂತಹ ವಿಡಿಯೋ ಮಾಡಿಸಿದ್ದು, ಅದು ಅಮೆರಿಕಾಗೆ ದೊಡ್ಡ ಮುಖಭಂಗವಾಯಿತು. ಸೈನಿಕರು ವಾಪಸ್ ಹೋದ್ಮೇಲೆ ಅವ್ರನ್ನ ಕೇಳಿದ್ರೆ, ನೀವು ಯಾಕೆ ಅದಕ್ಕೆಲ್ಲ ಒಪ್ಕೊಂಡ್ರಿ ಅಂದ್ರೆ, ನಮಗೇನು ಗೊತ್ತು, ನೀವು ಒಪ್ಪಂದ ಮಾಡ್ಕೊಂಡಿದ್ದು, ನಮಗೆ ಸುದ್ದಿನೇ ಇಲ್ಲ. ನಮ್ಮನ್ನು ಎತ್ಕೊಂಡೋಗಿ ಒಂದು ರೂಮಲ್ಲಿ ಹಾಕಿದ್ರು, ಕೂಡೆ ಹಾಕಿದ್ರು. ಮಹಿಳಾ ಯೋಧೆಗೆ ತಲೆಗೆ ಹಿಜಾಬ್ ಕೊಟ್ಟಿದ್ರು. ಮಿಕ್ಕವರಿಗೆಲ್ಲ ನಮ್ಮನ್ನು ಕೂರಿಸಿದ್ರು, ಒಂದಷ್ಟು ಹಣ್ಣು ಏನೋ ತಿಂಡಿ ಏನೋ ತಂದು ಕೊಟ್ರು. ನಾವು ಹೆದರಿಕೆಯಲ್ಲೇ ಇದ್ವಿ. ಆದ್ರೆ ಈ ರೀತಿ ವಿಡಿಯೋಗೆ ನೀವು ನಗು ಮುಖ ಮಾಡ್ಕೋಬೇಕು ಅಂದ್ರು ಮಾಡ್ಕೊಂಡ್ವಿ. ಈ ರೀತಿ ಸ್ಟೇಟ್ಮೆಂಟ್ ಕೊಡ್ಬೇಕು, ಇಲ್ಲ ಸಾಯಿಸ್ಬಿಡ್ತೀವಿ ಅಂದ್ರೆ ಒಪ್ಕೊಂಡ್ವಿ. ಅವ್ರು ಹೇಳಿಕೆ ಕೊಟ್ರು. ಬಟ್ ಅದು ಅಮೆರಿಕಾಗೆ ಬಹಳ ದೊಡ್ಡ ಆಘಾತ ಅಥವಾ ಕಪ್ಪು ದಿನದ ರೀತಿಯಲ್ಲಿ, ಅಮೆರಿಕಾಗೆ ಅವಮಾನದ ರೀತಿಯಲ್ಲಿ ಆಗ ನಡೆದಿತ್ತು. ಸೊ ಇಷ್ಟೆಲ್ಲ ಯಾಕೆ ನೆನಪಾಗ್ತಿದೆ ಈಗ ನಮಗೆ? ಈ ಘಟನೆಗಳು, 2 ಘಟನೆಗಳು, 1979 2016 ಅಂದ್ರೆ, ಈಗ ಒಬ್ಬ ಪೈಲಟ್ ಮಿಸ್ ಆಗಿದ್ದಾನಲ್ಲ, ಆತನ ಬಂಧನ ಆದ್ರೆ
ಆವಾಗಂತೂ ಯುದ್ಧದ ವಾತಾವರಣ ಇರಲಿಲ್ಲ, ಯುದ್ಧ ನಡೀತಿರ್ಲಿಲ್ಲ. ಈಗ ಯುದ್ಧದ ನಡುವೆ ಶತ್ರು ಸೈನ್ಯದ ಸದಸ್ಯ ಸಿಕ್ಕಾಕೊಂಡ್ರೆ ಇರಾನ್ ಏನು ಮಾಡಬಹುದು, ಹೇಗೆ ನಡ್ಕೊಳ್ಳಬಹುದು, ಅದನ್ನ ಹೇಗೆ ಬಳಸ್ಕೊಳ್ಳಬಹುದು ಆ ಸನ್ನಿವೇಶವನ್ನ ಗೊತ್ತಿಲ್ಲ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಇದಿಷ್ಟು ಈಗ ಅಲ್ಲಿಂದ ಬರ್ತಿರುವಂತಹ ಸುದ್ದಿ. ಅದರ ಹಿನ್ನೆಲೆಯಲ್ಲಿ ನಾವು ನೋಡಬಹುದಾದ ಈ ಹಿಂದಿನ 2 ಘಟನೆಗಳು ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.